ಇಂದ ರೋಹಿತ್ ಅಂತ ಒಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ರೋಹಿತ್ ಅವರೇ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ರೋಹಿತ್, ಡಾಕ್ಟರ್ ಇದ್ದಾರೆ, ಹೇಳಿ ಏನ್ ಪ್ರಶ್ನೆ ಇದೆ? ಡಾಕ್ಟರ್ ನಮಸ್ಕಾರ. ಹೇಳಿ ನಮಸ್ತೆ, ಹೇಳಿ ಮಾತಾಡಿ. ಸೆಕ್ಸ್ ಇದು ಇರೆಕ್ಷನ್ ಆಗೋದು ಸ್ಟ್ರಾಂಗ್ ಆಗ್ತಾ ಇಲ್ಲ, ನಮ್ದು ತುಂಬಾನೇ ವೀಕ್ ಆಗ್ತಾ ಇದೆ, ಅಷ್ಟೊಂದು ಸ್ಟ್ರಾಂಗ್ ಆಗ್ತಾ ಇಲ್ಲ ಸರ್. ಎಷ್ಟು ವಯಸ್ಸು? ಎಷ್ಟು? ನಮ್ಗೆ ವಯಸ್ಸು 34. ಯಾವಾಗ್ಲಿಂದ ಈ ತರ ನಿಮ್ಗೆ ನಿಮಿರಿಕೆ ದೋಷ ಉಂಟಾಗಿರೋದು? ಈಗ 2-3 ವರ್ಷ ಆಯ್ತು ಸರ್. ಈಗ 2-3 ವರ್ಷದಿಂದ ಬೇರೆ ಯಾವ್ದಾದ್ರು ಕಾಯಿಲೆಗಳು ಬಂದಿದ್ಯಾ? ಅಂದ್ರೆ ನನಗೆ ಟೆನ್ಷನ್ ಒಂದು ತುಂಬಾ ಆಗಿದೆ, ಭಯ ಆಗ್ತಾ ಇದೆ ಸರ್. ಟೆನ್ಷನ್, ಭಯ ಜೊತೆಗೆ ಬೇರೆ ಏನಾದ್ರು ಕಾಯಿಲೆ ಬಂದಿದ್ಯಾ? ಇಲ್ಲ ಏನೂ ಇಲ್ಲ, ನಾರ್ಮಲ್ ಇದ್ದೇನೆ. BP ಶುಗರು ಏನೂ ಇಲ್ಲ ಸರ್. ಇತ್ತೀಚೆಗೆ ನಿಮ್ಗೆ ಬೇರೆ ಏನಾದ್ರೂ ತೂಕ ತುಂಬಾ ಜಾಸ್ತಿ ಆಗೋದು ಆ ತರ? ಇಲ್ಲ 60-65 ಒಳಗಿದ್ದೀನಿ ಅಷ್ಟೇ. ಈ ಕೆಲಸ ಕಾರ್ಯಗಳಲ್ಲಿ ಏನಾದ್ರು ಬದಲಾವಣೆ ಆಗಿದೆಯಾ? ಕೆಲಸಕ್ಕೆ ಒತ್ತಡ ಇರುತ್ತೆ, ಟೆನ್ಷನ್, ಯಾರು ಬೈದ್ರೆ ಸ್ವಲ್ಪ ಮಾನಸಿಕ ಮಾಡ್ಕೋದಿಲ್ಲ. ಲೈಫ್ ಸ್ಟೈಲ್ ಏನಾದ್ರು ಚೇಂಜ್ ಮಾಡ್ಕೊಂಡಿದ್ದೀರಾ? ಲೈಫ್ ಸ್ಟೈಲ್ ಇಲ್ಲ, ನಾನು ಆಸ್ ಯೂಶುವಲ್ ನಾರ್ಮಲ್ ಇರುತ್ತೆ ಸರ್. ಅದು ಬಹಳ ಇರುತ್ತೆ, ನನಗೆ ಯಾರ ಜೊತೆ ಮಾತಾಡ್ಲಿಕ್ಕೆ ಭಯ ಆಗುತ್ತೆ, ಆಮೇಲೆ ಸಂಕೋಚನೆ ಕಾರಣ ಮೂಲ ಅನ್ಸುತ್ತೆ. ನೋಡಿ ಇದು ಮಾನಸಿಕ ತೊಂದರೆಯಿಂದ ನಿಮಗೆ ನಿಮಿರಿಕೆ ದೋಷ ಉಂಟಾಗಿದೆ. ಈ ಮಾನಸಿಕ ತೊಂದರೆ ಅಂತಂದ್ರೆ ಮೊಟ್ಟ ಮೊದಲನೇ ತೊಂದರೆ ಅಂದ್ರೆ ಸ್ಟ್ರೆಸ್, ಒತ್ತಡ, ಮಾನಸಿಕ ಒತ್ತಡ, ಜೊತೆಗೆ ಫಿಯರ್ ಕಾಂಪ್ಲೆಕ್ಸ್, ಭಯದ ವಾತಾವರಣ, ಜೊತೆಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು, ತಾನು ಸರಿಯಾಗಿದ್ದೀನೋ ಇಲ್ವೋ, ಬೇರೆಯನ್ನ ತೃಪ್ತಿಪಡಿಸ್ತೀನೋ ಇಲ್ವೋ ಅನ್ನೋದು. ಇವು ಮೂರೂ ಇವರಿಗೆ ಸೇರ್ಕೊಂಡಿದೆ. ಭಯ, ಒಂದು ಒತ್ತಡ, ಜೊತೆಗೆ ಖಿನ್ನತೆ, ದುಗುಡ ಮತ್ತು ಭಯದ ವಾತಾವರಣ. ಇವುಗಳಿಷ್ಟು ಸೇರಿ ಏನಾಗಿದೆ, ನಿಮಿರಿಕೆ ಆಗ್ತಾಯಿಲ್ಲ. ಈ ನಿಮಿರಿಕೆ ಅನ್ನೋದು, ಎರೆಕ್ಷನ್ ಅನ್ನೋದು ಆಗಬೇಕು ಅಂತಂದರೆ ಬಹಳ ಮುಖ್ಯವಾಗಿ 2 ಕಾರ್ಯಗಳು ಶರೀರದಲ್ಲಿ ಆಗಬೇಕು. ಮೊಟ್ಟ ಮೊದಲನೇದು ಮೆದುಳಿಂದ ಶಿಶ್ನಿಗೆ ಸಿಗ್ನಲ್ ಹೋಗ್ಬೇಕು, ನಿಂತ್ಕೊಳ್ಳ ನೀನು. ಹೌದು, ಎಲ್ಲ ಹೌದೌದು, ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂದರೆ ಸಿಗ್ನಲ್ ಕೊಡಬೇಕು ನರಗಳ ಮುಖ, ನೀನು ಸಂಭೋಗ ಕ್ರಿಯೆಗೆ ರೆಡಿ ಆಗು, ನೀನು ನಿಮಿರಿಕೆ ಉಂಟಾಗು ಅಂತ. ಎರಡನೇದು ಶಿಶ್ನು ಸರಿಯಾಗಿರ್ಬೇಕು, ರಕ್ತ ಚಲನೆ, ಅದಕ್ಕೆ ನರಗಳು ಇದು ಸೊ 2 ಕಾರ್ಯಗಳಾಗಬೇಕು. ಒಂದು ಭೌತಿಕವಾಗಿ ಅಂದರೆ ಶಾರೀರಿಕವಾಗಿ ಶರೀರ ಸುಸ್ಥಿತಿಲಿರಬೇಕು, ಮನಸ್ಸು ಅದಕ್ಕೆ ಸಿಗ್ನಲ್ ಕೊಡಬೇಕು. 2ರೊಳಗೊಂದು ಫೇಲ್ಯೂರ್ ಆದ್ರೂ ನಿಮಿರಿಕೆ ಆಗಲ್ಲ. ಈಗ ಅವ್ರದ್ದು ಶಿಶ್ನು ಚೆನ್ನಾಗಿದ್ದು 6 ಇಂಚ್ 7 ಇಂಚ್ ಇದ್ದೂ ಅಲ್ಲಿ ಮನಸ್ಸಿಂದ ಮಾನಸಿಕವಾಗಿ ಸಿಗ್ನಲ್ ಸಿಗದೇ ಇದ್ರೆ ಪ್ರಯೋಜನ ಆಗುತ್ತೆ. ಅದರಿಂದ ಇವರಿಗೆ ಮಾನಸಿಕ ಒತ್ತಡಕ್ಕೆ ಸಿಕ್ಕಾಕೊಂಡಿದ್ದೀರಿ ನೀವು. ಆ ಮಾನಸಿಕ ಒತ್ತಡದಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡಿ. ಅದಕ್ಕೆ ಬಹಳ ಮುಖ್ಯವಾದ ಚಿಕಿತ್ಸೆ ಅಂದರೆ ಯೋಗ ಮತ್ತು ಈ ಮೆಡಿಟೇಷನ್, ಧ್ಯಾನ ಮತ್ತು ಎಕ್ಸರ್ಸೈಸು, ಇವುಗಳನ್ನ ಅಳವಡಿಸ್ಕೊಳ್ಳಿ. ಜೀವನ ಶೈಲಿನ ಉತ್ತಮಪಡಿಸ್ಕೊಳ್ಳಿ. ಸ್ವಲ್ಪ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಶುರು ಮಾಡಿ, ಸ್ವಲ್ಪ ಸಂಗೀತ ಕ್ರಿಯೆಗಳಲ್ಲಿ ತೊಡಕೊಳ್ಳಿ. ಇವರಲ್ಲಿ ಸರಿಯಾಗದೇ ಇದ್ದರೆ ಮಾನಸಿಕ ತಜ್ಞ ವೈದ್ಯರನ್ನ ಕಂಡು ಅದಕ್ಕೆ ಅವರು ಈ ಖಿನ್ನತೆ ಮತ್ತು ಡಿಪ್ರೆಷನ್ಗೆ ಏನಿದೆ ಅದಕ್ಕೆ ಸರಿಯಾದ ಔಷಧಿಗಳಿದೆ, ಬೇಕಾದಷ್ಟು ಅದನ್ನು ಕೊಡ್ತಾರೆ. ಸುಮಾರು 3-6 ತಿಂಗಳು ಈ ಮಾತ್ರೆಗಳನ್ನ ತೆಗೆದುಕೊಳ್ಬೇಕಾಗುತ್ತೆ, ಆ್ಯಂಟಿ ಡಿಪ್ರೆಸೆಂಟ್ಸ್. ಅದನ್ನು ಕೊಟ್ಟರೆ ಸರಿಯಾಗುತ್ತೆ. ಜೊತೆಗೆ ಲೈಂಗಿಕ ಉದ್ರೇಕಗೊಳ್ಳೋದಕ್ಕೆ ಕೂಡ ಈ ಸಿಲಿನಫಿಲ್ ಸಿಟ್ರೇಟು, ಟೆಡಲಿಫಿಲ್ ಮಾತ್ರೆಗಳು ಸಿಗ್ತವೆ. ಅವುಗಳನ್ನ ತಾತ್ಕಾಲಿಕವಾಗಿ ಬಳಸಿ ತಕ್ಷಣಕ್ಕೆ ಪರಿಹಾರ ಕೊಂಡ್ಕೊಳ್ಬೋದು. ಆದರೆ ದೀರ್ಘಕಾಲಿಕ ಪರಿಹಾರ ಅಂತಂದರೆ ನಿಮ್ಗೇನು ಅದು ಖಿನ್ನತೆ ಇದೆ ಅದರಿಂದ ದೂರ ಆಗಬೇಕು. ಅದಕ್ಕೆ ಆದಷ್ಟು ನೀವು ಪ್ರಯತ್ನ ಪಡಿ.